ಮೈಟಿ ಹ್ಯಾಂಡ್ ಆಫ್ ಗಾಡ್. ದೇವರ ಬಲವಾದ ಹಸ್ತ. ಒಂದ್ಸತಿ ಹೇಳ್ರಿ, ದೇವರ ಬಲಗೈ ಏನಾಗಿದೆ? ಅದು ನಮ್ಮನ್ನು ಏನು, ದೇವರ ಬಲಗೈ ನಮಗೇನಾಗಿದೆ? ದೇವರ ಹಸ್ತ ನಮಗೇನಾಗಿದೆ? ಆಶೀರ್ವಾದವಾಗಿದೆ, ಆಧಾರವಾಗಿದೆ. ಎಸ್, ಕಮನ್, ಐ ವಾಂಟ್ ಟು ಹಿಯರ್ ಫ್ರಮ್ ಯು. ಆಮೇಲೆ ದೇವರ ಹಸ್ತ ಏನಾಗಿದೆ? ಕೃಪೆ ಆಗಿದೆ. ನಮ್ಮ ಮಾರ್ಗದಲ್ಲಿ ನಡೆಸುವಂಥದ್ದಾಗಿರ್ತದೆ. ವೆರಿ ಗುಡ್. ಆ ಥರ ಮಾರ್ಗಗಳ ನೀವೇನೇ ಹೇಳಿದ್ರೂ ಕೂಡ ಅದೆಲ್ಲದು ದೇವರ ಹಸ್ತದಿಂದನೇ ಆಗಿರೋದು. ಆಮೇಲೆ ಒಂದು ದೇವ್ರ ಮಾತಾಡಲ್ಲ ನಾನು, ನಾವು ಬದುಕಿರೋದೇ ದೇವರ ಹಸ್ತದಿಂದ, ನಾವು ಜೀವಿಸಿರೋದೇ ದೇವರ ಹಸ್ತದಿಂದ. ದೇವರ ಹಸ್ತ ಇಲ್ಲದೇ ಇದ್ದರೆ, ನಮ್ಮ ಮೇಲೆ ಇಲ್ಲದೇ ಇದ್ದಿದ್ರೆ, ನಾನು ಹೇಳಲ್ಲ ನಿಮಗೆ, ಇಷ್ಟೊತ್ತಿಗೆ ಮಣ್ಣಿಗೆ ಮಣ್ಣಾಗೋಗ್ಬಿಡ್ತಿದ್ವಿ ನಾವು. ಒಂದು ಎರಡನೇದು ಎಲ್ಲರ ಕಿವಿಗೊಟ್ಟು ಕೇಳಿಸ್ಕೊಡ್ರಿ. ನಮ್ಮದೊಂದು ಫೋಟೋ ಗೋಡೆಯಲ್ಲಿರ್ತಿತ್ತು. ಗೋಡೆಗೆ ಒಂದು ಫೋಟೋ, ಊರಿಗೆ ಒಂದು ಊಟ ಅಲ್ವಾ? ಆದರೆ ದೇವರ ಹಸ್ತ ನಮ್ಮ ಮೇಲೆ ಇರೋದರಿಂದ, ದೇವರ ಕಾರ್ಯಗಳು ಆ ಹಸ್ತದಿಂದ ಇನ್ನೂ ನಡೆಸ್ತಾ ಇರೋದ್ರಿಂದ ನಾವು ನಂಬ್ತೇವೋ ಇಲ್ಲೋ ಗೊತ್ತಿಲ್ಲ, ನಮಗೆ ವಿಶ್ವಾಸ ಆಯಿತೋ ಇಲ್ಲ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ದೇವರ ಹಸ್ತ ಇನ್ನೂ ನಮ್ಮ ಮೇಲೆ ಇದೆ ರೀ. ನಿನ್ನೆಲ್ಲ ಪರಿಸ್ಥಿತಿಗಳಲ್ಲಿಯೂ ದೇವರ ಹಸ್ತವು ನಿನ್ನನ್ನು ಕೈ ಹಿಡಿದ ಮೇಲಕ್ಕೆ ನಡೆಸುವಂಥದ್ದಾಗಿರ್ತದೆ. ಎಲ್ಲ ಸ್ಥಿತಿಗತಿಗಳಲ್ಲಿಯೂ ದೇವರ ಹಸ್ತ ನಿನ್ನನ್ನು ಕೈ ಬಿಡದೆ, ದೇವರ ಹಸ್ತ ನಿನ್ನ ಕೈ ಬಿಡದೆ, ಆತ ನಿನ್ನನ್ನು ಕೈಯನ್ನು ಹಿಡಿದು ಸರಿದಾರಿಯಲ್ಲಿ ನಡೆಸುತ್ತಾ ನಿನ್ನ ಗಮ್ಯವಾದ ಸ್ಥಳಕ್ಕೆ ಮುಟ್ಟುವ ತನಕ ದೇವರ ಹಸ್ತವು ನಿಮ್ಮ ಸಂಗಡ ಇರ್ತದೆ. ಬಟ್ ಇರಲೇಬೇಕು. ಆಮೇನ್, ಇರಲೇಬೇಕು. ಆಮೇನ್. ಎಲ್ಲಿ ತನಕ ನಾವು ಪರಲೋಕ ರಾಜ್ಯಕ್ಕೆ ಹೋಗಿ ಆತನ ಮುಖ ದರ್ಶನವನ್ನು ಕಾಣೋ ತನಕ ಆತನ ಹಸ್ತವು ಅಲ್ಲಿ ತನಕ ನಮ್ಮ ಸಂಗಡ ಇರಬೇಕು. ಆಮೇನ್, ಆಮೇನ್. ನಾನು ಪ್ರವಾದಿಸ್ತಾ ಇದ್ದೇನೆ ಅಥವಾ ನಿಮ್ಮೆಲ್ಲರ ಒಂದು ಆಶೀರ್ವಾದದ ಮಾತನ್ನು ನೋಡ್ತಾ ಇದ್ದೇನೆ. ಯಾವ ಹಸ್ತವು ನಮ್ಮನ್ನು ಪಾಪದಿಂದ ಬಿಡಿಸ್ತೋ, ಯಾವ ಹಸ್ತವು ನಮ್ಮ ನರಕದಿಂದ ಬಿಡಿಸ್ತೋ, ಯಾವ ಹಸ್ತವು ನಮ್ಮನ್ನು ನ್ಯಾಯ ತೀರ್ಪಿನಿಂದ ಬಿಡಿಸಿ ನಮ್ಮನ್ನು ತನ್ನ ಸನ್ನಿಧಾನದಲ್ಲಿ ನಮ್ಮನ್ನು ಶುದ್ಧೀಕರಿಸಿ, ಯಾವ ಹಸ್ತವು ತನ್ನ ಕೃಪಾ ಆಶೀರ್ವಾದದಿಂದ ಇಲ್ಲಿ ತನಕ ನಡೆಸ್ಕೊಂಡು ಬರ್ತಾ ಇದೆಯೋ, ನಿಶ್ಚಯವಾಗಿ ಆ ಹಸ್ತವು ನಮ್ಮನ್ನು ಕೈ ಬಿಡದೆ ಪರಲೋಕ ರಾಜ್ಯ ಸೇರಿಸುವಂಥದ್ದಾಗಿರ್ತದೆ. ಆಮೆನ್. ದೇವರ ರಾಜ್ಯ ಸೇರುವ ತನಕನೂ ಆತನ ಹಸ್ತವು ನಮ್ಮ ಸಂಗಡ ಇರ್ತದೆ. ಆಮೇನ್. ಇವತ್ತು ಆನ್ಲೈನಲ್ಲಿ ನೋಡ್ತಿರುವಂಥ ನಿಮಗೂ ಓಕೆ, ದೇವರ ಹಸ್ತವು ನಿಮ್ಮ ಮೇಲಿದೆ. ಕರ್ತನ ಹಸ್ತದ ಕೃಪಾಶೀರ್ವಾದದಿಂದ ನಿಮ್ಮನ್ನು ಪರಲೋಕ ರಾಜ್ಯಕ್ಕೆ ನಡೆಸುವ ತನಕವೂ ಎಲ್ಲ ಸ್ಥಿತಿಗತಿಗಳಲ್ಲಿ ಕರ್ತನ ಹಸ್ತವು ನಿಮ್ಮ ಸಂಗಡ ಇರುವಂಥದ್ದಾಗಿದೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವ್ರ ವಾಕ್ಯ ಹೀಗೆ ಹೇಳ್ತಿದೆ, ದ ಮೈಟಿ ಹ್ಯಾಂಡ್ ಆಫ್ ಗಾಡ್ ಏನು ಮಾಡ್ತಿದೆ ಎಂಬ ಕೀರ್ತನೆ 118:16 ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಹೋದ್ರೆ ಒಂದ್ಸತಿ ಏನು ಹೇಳ್ತಿದೆ? ಅದು ಯೆಹೋವನ ಬಲಗೈ ಉನ್ನತವಾಗಿದೆ. ನೋಡ್ರಿ, ದೇವರ ಬಲಗೈ ಅದು ಉನ್ನತವಾಗಿದೆ. ಆತನ ಆಶೀರ್ವದಿಸದೇ ಇರುವಂಥ ಕೈ, ಆತನ ಕೈ ಮೋಟು ಕೈ ಅಲ್ಲ, ಹಿಂಗಿರುವ ದೇವರಲ್ಲ, ಮೋಟು ಕೈ ಅಲ್ಲ ದೇವ್ರದು. ಆತ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ, ನಮ್ಮ ನಡೆಸುವುದಕ್ಕಾಗಿ, ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮ ಸಂಗಡ ತನ್ನ ಹಸ್ತವನ್ನು ಕೊಟ್ಟು ನಮ್ಮನ್ನು ಧೈರ್ಯಗೊಳಿಸಿ, ಭರವಸೆಗೊಳಿಸಿ ನಾವು ಮುಂದೆ ಸಾಗಲಿಕ್ಕೆ ದೇವರ ಬಲಗೈ ಹಸ್ತವು ಉನ್ನತವಾಗಿದೆ ರೀ. ದೇವರ ಹಸ್ತವು ಅದು ಉನ್ನತವಾಗಿದೆ. ಒಂದು. ಎರಡನೇದು ಇನ್ನೊಂದು ಅದರಲ್ಲೇ ಹೇಳ್ತಿದೆ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಏನು ನಡೆಸ್ತದೆ? ಪರಾಕ್ರಮವನ್ನು ನಡೆಸುತ್ತದೆ. ಮಹತ್ ಕಾರ್ಯಗಳನ್ನು ನಡೆಸ್ತದೆ. ಪರಾಕ್ರಮಿಯಾದಂಥ ದೇವರ ಹಸ್ತವು ತನ್ನ ಮಕ್ಕಳ ಜೊತೆಗೆ ಇರೋದಾಗಿದ್ದರೆ, ತನ್ನ ಭಕ್ತರ ಜೊತೆಗೆ ಅದು ಇರೋದಾಗಿದ್ದರೆ, ಅದು ಎಲ್ಲಿಗೆ ನಡೆಸಿದೆ ಅಂದರೆ ಮಹತ್ ಕಾರ್ಯಗಳನ್ನು ಮಾಡ್ತದೆ. ಬೈಬಲಲ್ಲಿ 14,810 ರೆಕಾರ್ಡೆಡ್ ಮಿರಾಕಲ್ಸ್ ಇದೆ. ಬೈಬಲಲ್ಲಿ 14,810 ಮಿರಾಕಲ್ಸ್ ಓಕೆ ಬೈಬಲಲ್ಲಿ ಇರುವಂಥ ಸಂಗತಿಗಳನ್ನ ನೋಡ್ತೇವೆ. ಪ್ರತಿ ಒಂದು 14,810 ಮಿರಾಕಲ್ಸ್ ಎಲ್ಲದೂ ಕೂಡ ದೇವರ ಹಸ್ತದಿಂದ ನೆರವೇರಿದ್ದು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಬೈಬಲಲ್ಲಿ 1260 ವಾಗ್ದಾನಗಳಿದೆ. 1260 ಪ್ರಾಮಿಸಸ್ ಇದೆ ಬೈಬಲಲ್ಲಿ. ಆ 1260 ಪ್ರಾಮಿಸಸ್, ಇಟ್ಸ್ ಆಲ್ ಕಮ್ಸ್ ಫ್ರಮ್ ದ ಗಾಡ್ಸ್ ಮೌತ್. ದೇವರ ಬಾಯಿಂದ ಬಂದ ಎಲ್ಲ ವಾಗ್ದಾನಗಳಾಗಿದೆ. ಯಾವ ವಾಗ್ದಾನ ದೇವರು ತನ್ನ ಬಾಯಿಂದ ಮಾಡಿದ್ನೋ, ಈಗ ಪರಾಕ್ರಮಿಶಾಲಿ ಆದಂಥ ದೇವರು ಆ 14,810 ರೆಕಾರ್ಡೆಡ್ ಮಿರಾಕಲ್ಸ್ ಏನಿದೆ ಅದೆಲ್ಲವೂ ತನ್ನ ಹಸ್ತದಿಂದ ದೇವರನ್ನು ನೆರವೇರಿಸೋನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ನಮ್ಮ ದೇವರು, ನಾವು ಆರಾಧಿಸುವ ದೇವರು ಮಾತನಾಡಿ ಸುಮ್ಮನೆ ಹೋಗುವ ದೇವರಲ್ಲ, ಮಾತನಾಡಿದನ ತನ್ನ ಕೈಯಿಂದ ಕ್ರಿಯೆಗೊಳಿಸುವ ದೇವರಾತನಾಗಿದ್ದಾನೆ. ಆತನು ತನ್ನ ಮಾತನಾಡಿದ್ದನ್ನು ಕ್ರಿಯೆಗೊಳಿಸ್ತಾ ಇದ್ದಾನಂದರೆ ನಿಮ್ಮ ಜೀವಿತದಲ್ಲಿ ಇನ್ನೂ ದೇವರಿದ್ದಾನೆ.
ಎಲ್ಲರೂ ನನ್ನ ಜೀವಿತದಲ್ಲಿ ದೇವರು ಇನ್ನೂ ಇದ್ದಾನೆ. ಜೀವಿತದಲ್ಲಿ ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರು ಇನ್ನೂ ನಿಮ್ಮ ಜೀವಿತದಲ್ಲಿ ಇದ್ದಾನೆ. ಆ ಹಸ್ತವು ಪರಾಕ್ರಮ ಸಾಧಿಸ್ತದೆ. ಹಲ್ಲೆಲೂಯಾ. ಎಷ್ಟು ಜನ ಅದ್ಭುತ ನಮ್ಮ ಜೀವಿತದಲ್ಲಿ ನಡಿಬೇಕೆಂಬುದಾಗಿ ನಾವು ಆಶಿಸ್ತೇವೆ ಹೇಳ್ರಿ ನೋಡೋಣ. ಎಸ್, ನಾವೆಲ್ಲರೂ ಕೈ ಎತ್ತುತ್ತೇವೆ. ಹೌದು, ನನ್ನ ಜೀವಿತದಲ್ಲಿ ದೇವರ ಕಾರ್ಯ ನರಿಬೇಕು, ದೇವರ ಹಸ್ತವು ನಮ್ಮ ಜೀವಿತದಲ್ಲಿ ಬರಬೇಕೆಂಬುದಾಗಿದ್ದರೆ ಖಂಡಿತವಾಗಿಯೂ ಆ ದೇವರ ಹಸ್ತ ನಿನ್ನ ಮೇಲೆ ಇರೋದಾಗಿದ್ದರೆ ದೇವ್ರ ವಾಕ್ಯ ಹೇಳುವಾಗೆ ಅದು ನಿನ್ನನ್ನು ಉನ್ನತವಾಗಿ ನಡೆಸುತ್ತಾ ಎಲ್ಲ ಜನರು ಆಶ್ಚರ್ಯ ಬೆರಗುಗೊಳಿಸುವಂಥ ಅದ್ಭುತಗಳಿಂದ, ಪರಾಕ್ರಮ ಕಾರ್ಯಗಳಿಂದ ದೇವರನ್ನು ನಡೆಸುವನಾಗಿದ್ದಾನೆ. ಆಮೆನ್. ಇಡೀ ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥ ತನಕ ಬರೋದಾಗಿದ್ದರೆ ಕೂಡ ನಾವು ಪ್ರತಿ ಅಧ್ಯಾಯದಲ್ಲಿ ಕೂಡ ದೇವರ ಹಸ್ತವನ್ನು ನಾವು ಕಾಣ್ಬೋದ್ರಿ. ಆಮೆನ್. ಪ್ರತಿ ಸಂಗತಿಗಳಲ್ಲಿ ಬೈಬಲಲ್ಲಿ ನಾವು ದೇವರ ಹಸ್ತವನ್ನು ಕಾಣ್ಬೋದು. ವಿ ಕ್ಯಾನ್ ಸಿ ದ ಹ್ಯಾಂಡ್ ಆಫ್ ಗಾಡ್. ದೇವರ ಹಸ್ತ ಶಾಪಕ್ಕೆ ನಡೆಸೋದಿಲ್ಲ, ಬದಲಾಗಿ ನ್ಯಾಯ ತೀರ್ಪು ನಡೆಸ್ತದೆ. ಸಮ್ಟೈಮ್ಸ್ ದೇವರ ಹಸ್ತ ವಿರೋಧವಾಗಿರ್ತದೆ. ಯಾವಾಗ ವಿರೋಧವಾಗಿರ್ತದೆ? ನಾವು ಅವಿಧೇಯರಾಗುವಾಗ, ದೇವರ ವಾಕ್ಯಗಳನ್ನು ನಂಬದೇ ಇರುವಾಗ. 6468 ಕಮಾಂಡ್ಮೆಂಟ್ಸ್ ಬೈಬಲಲ್ಲಿದೆ. 6468 ಕಮಾಂಡ್ಮೆಂಟ್ಸ್ ಇದೆ. ಇದೆಲ್ಲದೂ ದೇವರು ಪ್ರೀತಿಸಿದಂಥ ತನ್ನ ಭಕ್ತ ಜನರಿಗೆ ದೇವರು ಅನುಗ್ರಹಿಸಿದ್ದಾನೆ. ಆ ಆಜ್ಞೆಗಳು ಯಾವಾಗ ನಾವು ಮರೆತು ಬಿಡ್ತೇವೋ, ಆಜ್ಞೆಗಳು ಯಾವಾಗ ನಾವು ಕೈಗೊಂಡು ನಡೆಯೋದಿಲ್ವೋ, 100% ದೇವರ ಹಸ್ತ ನಮಗೆ ವಿರೋಧವಾಗಿರ್ತದೆ. ವಿರೋಧವಾಗಿರ್ತದೆ ಇನ್ ದ ಸೆನ್ಸ್, ನಾವು ದೇವರ ಹಸ್ತಕ್ಕೆ ವಿರೋಧವಾಗಿರ್ತೇವೆ. ನಾವು ದೇವರ ಹಸ್ತಕ್ಕೆ ವಿರೋಧವಾಗಿರ್ತೇವೆ. ಆವಾಗ ಆ ಹಸ್ತವು ನಮ್ಮನ್ನು ಆಶೀರ್ವದಿಸಿದ ಬದಲಾಗಿ ಅದು ಶಾಪಕರವಾಗಿ ನ್ಯಾಯ ತೀರ್ಪಿಗೆ ನಡೆಸುವಂಥದ್ದಾಗಿದೆ. ಎಷ್ಟೋ ಬೈಬಲಲ್ಲಿ ಆ ರೀತಿಯಾಗಿ ನ್ಯಾಯ ತೀರ್ಪಿಗೆ ಒಳಗಾಗಿ ಹೋಗಿರೋರು ಎಷ್ಟೋ ಜನರಿದ್ದಾರೆ. ಅದನ್ನು ದೇವರು ನಮಗೆ ಎಚ್ಚರಿಕೆಯಾಗಿ ದೇವರು ನಮಗೆ ಸತ್ಯವೇದದಲ್ಲಿ ದೇವರು ಇಟ್ಟಿದ್ದಾನೆ. ನಮ್ಮನ್ನು ಪ್ರೀತಿಸುವುದಕ್ಕೋಸ್ಕರ ದೇವರು ಇಟ್ಟಿದ್ದಾನೆ. ನಮ್ಮನ್ನು ಮೇಲೆ ಕೆತ್ತುವುದಕ್ಕಾಗಿ ದೇವರು ಇಟ್ಟಿದ್ದಾನೆ. ಎಸ್, ನಿನ್ನನ್ನು ಆಶೀರ್ವದಿಸಿದ ದೇವರು ನಾನೇ ಎಂಬುದಾಗಿ ತೋರಿಸೋದಕ್ಕೋಸ್ಕರ ದೇವರು ಇಟ್ಟಿದ್ದಾನೆ. ಹೌದು, ಇದು ನನ್ನಿಂದಲೇ ಆಯಿತು, ನನ್ನ ಹಸ್ತದಿಂದಲೇ ಆಯಿತು ಎಂಬುದಾಗಿ ದೇವರದನ್ನು ಸಾಕ್ಷಿಗೋಸ್ಕರ ದೇವರದನ್ನು ಸತ್ಯವೇದದಲ್ಲಿ ಅದನ್ನೆಲ್ಲವನ್ನ ಕಾರ್ಯಗಳು ದೇವರು ನಮಗೆ ತೋರಿಸಿಕೊಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ದೇವರು ಸೃಷ್ಟಿ ಮಾಡಿದಾಗ ಎಲ್ಲ ಸೃಷ್ಟಿಯಾಗಿತ್ತು, ಬ್ಯೂಟಿಫುಲ್ಲಾಗಿ ಸೃಷ್ಟಿಯಾಗಿತ್ತು, ಎಲ್ಲವೂ ಕೂಡ ಇತ್ತು. ಆದರೆ ಮನುಷ್ಯರು ಬಹಳ ಕೆಟ್ಟವರಾಗಿದ್ದರು. ನೋಡ್ರಿ, ಆದಿಕಾಂಡದಲ್ಲಿ ನಾವು ಬರಬೇಕಾದ್ರೆ 6ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ, ಅಯ್ಯೋ, ದೇವರು ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ತಾನು ಉಂಟು ಮಾಡಿದಂಥ ಜನರಿಗೋಸ್ಕರ, ತನ್ನ ಸೃಷ್ಟಿಗೋಸ್ಕರ ಅವರ ಪಾಪ ದುಷ್ಕೃತ್ಯಗಳು ದೇವರ ಸನ್ನಿಧಾನಕ್ಕೆ ಏರಿ ಹೋಗುವಾಗ ವಾಕ್ಯ ಹೇಳ್ತಿದೆ, ಯೆಹೋವನು ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ. ಎಲ್ಲರೂ ಯೆಹೋವನು ಪಶ್ಚಾತ್ತಾಪ ಪಟ್ಟನು. ನಾನು ಮಾತು ಹೇಳ್ತೇನೆ, ಎಲ್ಲರ ಕಿವಿ ಕೊಟ್ಟು ಕೇಳಿಸ್ಕೊಡಿ. ದೇವರು ಪಶ್ಚಾತ್ತಾಪ ಪಡೋದ್ರ ಒಳಗಾಗಿ ನಾನು ನೀನು ಪಶ್ಚಾತ್ತಾಪ ಪಡಬೇಕಾಗಿದೆ. ನಾನು ನೀನು ಪಶ್ಚಾತ್ತಾಪ, ಸಿಸ್ಟರ್ ನೀನು ಪಶ್ಚಾತ್ತಾಪ ಪಡ, ಬ್ರದರ್ ನೀವು ಪಶ್ಚಾತ್ತಾಪ ಪಡಬೇಕಾಗಿದೆ. ಇಲ್ಲಾಂದರೆ ದೇವರು ಪಶ್ಚಾತ್ತಾಪ ಪಟ್ಟ ಅಂದರೆ ಆತನ ಹಸ್ತವು ನಮಗೆ ವಿರೋಧವಾಗಿರ್ತದೆ. ಎಲ್ಲ ಕಾರ್ಯಗಳಲ್ಲಿ ಅಪಜಯ ಉಂಟಾಗ್ತದೆ, ಎಲ್ಲ ಕಾರ್ಯಗಳಲ್ಲಿ ಸೋಲು ಉಂಟಾಗ್ತದೆ. ಎಲ್ಲ ಸಮಯಗಳಲ್ಲಿ ನಾವು ಹಾಸ್ಪಿಟ್ಲಿನಲ್ಲಿ ಹೋಗಿ ಎಲ್ಲಿ ಬೇಕಲ್ಲಿ ಟ್ಯೂಬ್ ಏರ್ಸ್ಕೊಂಡು ಅಂತಂದೇಳಿ ರೆಡ್ ಝೋನಲ್ಲಿ ಇರಬೇಕಾಗ್ತದೆ. ಇತ್ತೀಚಿನ ದಿನಮಾನಗಳಲ್ಲಿ ನಾನು ಗಮನಿಸ್ತಾ ಇದ್ದೇನೆ ರೀ, ಅನೇಕ ಸೇವಕರು ಕೂಡ ದೇವರ ಹಸ್ತದಿಂದ ತಪ್ಪಿ ಹೋಗಿರೋದನ್ನು ನಾನು ನೋಡ್ತಾ ಇದ್ದೇವೆ. ನಾನು ಗಮನಿಸ್ತಾ ಇದ್ದೇನೆ, ಅನೇಕ ಕುಟುಂಬಗಳು ಇವತ್ತು ದೇವರ ಹಸ್ತದಿಂದ ತಪ್ಪಿ ಹೋಗಿರೋದನ್ನು ನಾನು ನೋಡ್ತಾ ಇದ್ದೇನೆ. ದೇವರು ಎಚ್ಚರಿಸ್ತಾ ಇದ್ದಾನೆ. ದೇವರ ಹಸ್ತದಿಂದ ಯಾವಾಗ ತಪ್ಪು ಹೋಗ್ತಾರೋ ಅವ್ರ ಕೇಡು ಉಂಟಾಗಿದೆ, ಆಕ್ಸಿಡೆಂಟ್ಗಳಾಗಿದೆ, ಅವ್ರ ಕಾರುಗಳೆಲ್ಲ ಪುಡಿ ಪುಡಿ ಆಗೋಗಿದೆ. ಬಿ ಕೇರ್ಫುಲ್. ಅದು ಪ್ರಾಣ ಉಳಿಸಿದ್ದಾನೆ, ಕಾಲು ಮುರಿದು ದೇವ್ರ ಪ್ರಾಣ ಉಳಿಸಿ ಹೇಳ್ತಾ ಇದ್ದಾನೆ, ಅಲ್ಲ ಏ ಮಗ ಎಚ್ಚರಿಕೆ ಆಗಿರು. ಅಟ್ ದ ಸೇಮ್ ಟೈಮ್ ನಾನಿನ್ನು ಬಿಟ್ಟು ಹೋಗೋದಿಲ್ಲ. ನಿನ್ನೆ ನಾನು ಅವ್ರಿಗೋಸ್ಕರ ಪ್ರಾರ್ಥಿಸಿದೆ. ಅದರ ಮೂಲಕವಾಗಿ ನಮಗೂ ಕೂಡ ದೇವರೊಂದು ಎಚ್ಚರಿಕೆ ಕೊಡ್ತೇನೆ ಅಂತ. ಸೇವಕರಿಗೆ ಹಾಕಬೇಕಾದ್ರೆ ನಿನ್ನ ಪರಿಸ್ಥಿತಿ ಏನಾಗಿದೆ ರೀ? ದೇವ್ರ ಹಸ್ತದಿಂದ ಯಾರು ತಪ್ಪಿಸ್ಕೊಳ್ಬೇಡ್ರಿ. ಯಾರಾದ್ರೂ ಹೇಳ್ರಿ ಆಮೆನ್. ಹಲ್ಲೆಲೂಯಾ. ಯೆಹೋವನು ಪಶ್ಚಾತ್ತಾಪ ಪಟ್ಟನು. 3 ಸರಿ ಎಲ್ಲರೂ ಆದರೆ ನೋಹನನಿಗೆ ದೇವರ ಹಸ್ತ ಸಿಗ್ತಾರೆ. ಆಮೆನ್. ನೋಹನನಿಗೆ ದೇವರ ಕೃಪೆ ಸಿಕ್ತು. ಆತ ನೀತಿವಂತನಾಗಿದ್ದಾನ. ದೇವರು ನೋಡಿ, ಅವ್ರ ಕುಟುಂಬದವ್ರು ನೀತಿವಂತ ಇರಲಿಲ್ಲ.
ನೋಹನ್ ಮಾತ್ರ ನೀತಿವಂತನಾಗಿದ್ದ. ನೋಹನ ನಿಮಿತ್ತವಾಗಿ ಅವನ ಕುಟುಂಬ ರಕ್ಷಿಸಲ್ಪಡ್ತು. ನೋಹನಿಗೆ ಕೃಪೆ ಯಾವಾಗ ಸಿಕ್ತೋ ಆತನ ನಾವೇನ ಕಟ್ಟಿದ, ಜನಕ್ಕೆ ಸುವಾರ್ತೆಯನ್ನು ಸಾರ್ದ. ಸಮಯ ಬಂತು, ದೇವರು ದೊಡ್ಡ ಜಲಪ್ರಳಯವನ್ನು ಬರಮಾಡಿದರು. ಜಲಪ್ರಳಯನೂ ಆಯಿತು, ಎಲ್ಲವೂ ನಾಶವಾಯಿತು. ಆದರೆ ಆತನು, ಅವರ ಕುಟುಂಬ 8 ಜನ ಮತ್ತು ದೇವರು ಕಳಿಸಿದ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲವೂ ಆ ನೋಹನ ನಾವೆ ಒಳಗಡೆ ಇದೆ. ಸಮಯ ಬಂತು, ತಗ್ಗಿಸಲ್ಪಡ್ತು, ನೀರೆಲ್ಲ ಕಡಿಮೆ ಆಯಿತು. ಅರಾರಟ್ ಬೆಟ್ಟದ ಮೇಲೆ ಹೋಗಿ ನಾವೇ ನಿಂತ್ಕೊಳ್ತು. ಈಗ ಏನಾದ? ಯಾರು ಹೊರಗೆ ಬರ್ತಾ ಇದ್ದಾರೆ? ನೋಹನು ಹೊರಗಡೆ ಬರ್ತಾ ಇದ್ದಾನೆ. ನೋಹನು, ವಾಕ್ಯ ಹೇಳ್ತಿದೆ 8ನೇ ಅಧ್ಯಾಯ 18-20ನೇ ವಾಕ್ಯ ಹೇಳ್ತಿದೆ, ನೋಹನ ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ಎಲ್ಲರೂ ಹೊರಗೆ ಬಂದರು. ಎಲ್ಲರೂ ಹೀಗೆ ಹೇಳ್ರಿ, ಕುಟುಂಬ ಸಮೇತವಾಗಿ ಹೊರಗೆ ಬಂದರು. ಕುಟುಂಬ ಸಮೇತವಾಗಿ ರಕ್ಷಿಸಲ್ಪಟ್ಟರು. ಕುಟುಂಬ ಸಮೇತವಾಗಿ ಹೊರಗೆ ಬಂದರು. ಕುಟುಂಬ ಸಮೇತರಾಗಿ ಹೊರಗೆ ಬಂದರು. ಪ್ರೀತಿಯ ಎಲ್ಲ ಯಜಮಾನ್ರಿಗೆ ನಾನು ಹೇಳ್ತೀನಿ, ನಿನ್ನ ಕುಟುಂಬನ ಕಾಪಾಡ್ಕೊ. ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಪರಲೋಕದಲ್ಲಿ ನಿನ್ನ ಜೊತೆಗೆ ಬರಬೇಕು. ಸಿಸ್ಟರ್ಸ್, ನೀವು, ನಿಮ್ಮ ಗಂಡಂದರು, ನಿಮ್ಮ ಮಕ್ಕಳು ಎಲ್ಲರ ಕುಟುಂಬವಾಗಿ ಮೇಲೆ ಬರಬೇಕು. ಆಮೇನ್. ಅದಕ್ಕೆ ನೀವು ನೀತಿವಂತರಾಗಿ ಜೀವಿಸ್ರಿ. ಹಲೋ 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 ನಾನು ನೀನು ನೀತಿವಂತರಾಗಿ ಜೀವಿಸುವ ನೊಗ ನಮ್ಮ ಮೇಲಿದೆ, ಅಭಿಷೇಕ ನಮ್ಮ ಮೇಲಿದೆ, ದರ್ಶನ ನಮ್ಮ ಕಣ್ಮುಂದಿದೆ, ದೇವರ ವಾಕ್ಯ ನಮ್ಮ ಕೈಯಲ್ಲಿದೆ, ದೇವರ ಹಸ್ತ ನಮ್ಮ ಮೇಲಿದೆ. ಇಡೀ ಕುಟುಂಬವಾಗಿ ನಾವು ಹೊರಗಡೆ ಬರಬೇಕು. ಆಮೇನ್. ಮತ್ತು ಮುಂದೆ ಹೇಳ್ತಿದೆ, ಮೃಗ ಪಶು ಪಕ್ಷಿ ಕ್ರಿಮಿಗಳೆಲ್ಲವೂ ತಮ್ಮ ತಮ್ಮ ಜಾತಿಗೆ ಅನುಸಾರವಾಗಿ ನಾವೆಯಿಂದ ಹೊರಗೆ ಬಂದವು. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಪ್ರೈಸ್ ದಿ ಲಾರ್ಡ್. ಏನು ಮಾಡಿದಂತೆ? ಸರ್ವಾಂಗ ಹೋಮ ಮಾಡಿದನು ಎಂಬುದಾಗಿ. ಆಮೆನ್. ಲುಕ್ ಅಟ್ ಹಿಯರ್. What did Noah do first after leaving the ark? After surviving the greatest flood in history, Noah finally stepped onto dry ground. But the first thing he did was not build a house, gather food, or explore the new world. He stopped and worshipped God. For more than a year, Noah and his family had lived inside the ark. They had endured the storm, the darkness, the waiting, and the uncertainty. Now, the door was open, the earth was dry, and a completely new beginning stood before them. Genesis 8 says, Noah built an altar to the Lord and offered sacrifices from the clean animals and birds. Why would worship be his first response? Because Noah knew the ark had not saved him by itself. God had warned him, God had guided him, God had shut the door, and God had carried his family safely through the judgment. Before Noah began rebuilding his life, he remembered the one who had preserved it. Then God declared that he would never again strike down every living creature as he had done. He promised that while the earth remains, seed time and harvest, cold and heat, summer and winter, day and night would never cease. Noah's first act after the flood teaches us this. Before rushing into your next season, remember the God who carried you through the last one. But God was about to give Noah a visible sign of his promise. Why did God place a rainbow in the sky? That is next in the story of Noah. Amen. ನೋಹನು ನಾವಿಂದ ಹೊರಗೆ ಬಂದಿದ್ದ ತಕ್ಷಣ ಆತನು ಮಾಡಿದ ಮೊದಲನೇ ಕೆಲಸ ಏನಂದರೆ, ದೇವರಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿ ತನ್ನ ಕುಟುಂಬ ಸಮೇತವಾಗಿ ದೇವರಿಗೆ ಆರಾಧಿಸಿದನು. ಪ್ರಿಯರೇ, ಹಲ್ಲೆಲೂಯ ಹಲ್ಲೆಲೂಯ. ಯಾವಾಗ ದೇವರ ಹಸ್ತ ನಮ್ಮ ಮೇಲೆ ಇರ್ತದೋ, ದೇವರ ಹಸ್ತವು ನೋಹನ ಸಂಗಡ ಇದ್ದಿದ್ದ ನಿಮಿತ್ತವಾಗಿ ಆ ಹಸ್ತಕ್ಕೆ ಕೃತಜ್ಞತೆ ಹೇಳುವುದಕ್ಕೋಸ್ಕರ ಕ್ಲೀನ್ ಅನಿಮಲ್ಸ್ ಅಂತ ಅಲ್ಲೊಂದು ವರ್ಡ್ ಯೂಸ್ ಮಾಡಿದರು. ಎಲ್ಲ ಶುದ್ಧವಾದ ಪಶು ಪಕ್ಷಿಗಳನ್ನು ದೇವರ ಸನ್ನಿಧಾನದಲ್ಲಿ ಆತನು ಯಜ್ಞವಾಗಿ ಅರ್ಪಿಸಿದನು. ಹಲೋ, ಕುಟುಂಬ ಸಮೇತವಾಗಿ ದೇವರನ್ನ ರಕ್ಷಿಸಿದರೆ ಕುಟುಂಬ ಸಮೇತವಾಗಿ ಕೂತ್ಕೊಂಡು ಪ್ರಾರ್ಥಿಸೋದನ್ನು ಕಲಿ. ಟಿ ವಿ ನೋಡೋದನ್ನು ಬಂದ್ ಮಾಡು. ಪ್ರಾರ್ಥನೆ ಸಮಯ ಬಂತಂದರೆ ಕಸ್ಕೊಳ್ರಿ ಮೊಬೈಲ ನಿಮ್ಮ ಮಕ್ಕಳ ಕೈಯಿಂದ.
2 ಪೆಟ್ಟು ಕೊಟ್ಟಾದರೂ ಚಿಂತೆ ಇಲ್ಲ, ನಿನ್ನ ಹೆಂಡ್ತಿಗೆ ನೀನು ಹೊಡೆದಾದ್ರೂ ಚಿಂತೆ ಇಲ್ಲ, ನಿಮ್ಮ ಗಂಡ ನೀವು ಬೈದಾದ್ರೂ ಚಿಂತೆ ಇಲ್ಲ, ಮತ್ತು ಹೊಡೆದಿರ್ದಿರ ಹೋಗಿ ನಾನು ಹೇಳಿದೆ ಅಂತ. ಕುಟುಂಬದಲ್ಲಿ ಕೂತ್ಕೊಂಡು ಪ್ರಾರ್ಥಿಸುವುದನ್ನು ಕಲೀರಿ. ನಿನ್ನ ಮನೆ ಕಟ್ಟಬೇಕು, ಬೆಳ್ಳಿ ಬಂಗಾರ ಆಸ್ತಿ ಮಾಡಬೇಕು, ಅವನು ಮಾಡ್ಬೋದಾಗಿತ್ತು. ನೋ, ಅದು ಯಾವುದೂ ಮಾಡಲಿಲ್ಲ. ಹೊರಗೆ ಬಂದಿದ್ದ ತಕ್ಷಣ ಫಸ್ಟ್ ನೋಹ ಮಾಡಿದ ಕೆಲಸ ಏನಂದರೆ ಯಜ್ಞವೇದಿಯನ್ನು ಕಟ್ಟಿ, ಯಾವ ಹಸ್ತವು ನಮ್ಮನ್ನು ಪರಿಪಾಲಿಸಿ ನಮ್ಮನ್ನು ಕಾಪಾಡ್ತೋ ಆ ಹಸ್ತಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ ಎಂಬುದಾಗಿ ದೇವರ ಕೃತಜ್ಞತೆಯನ್ನು ನೋಹನು ತನ್ನ ಕುಟುಂಬ ಸಮೇತವಾಗಿ ದೇವರ ಕೃತಜ್ಞತೆಯನ್ನು ಸಲ್ಲಿಸಿದ ನಿಮಿತ್ತವಾಗಿ, ಹಲ್ಲೆಲೂಯಾ, ಎಲ್ಲರೆಡೆ ಹಲ್ಲೆಲೂಯಾ, ದೇವರು ಅವ್ರ ಸಂಗಡ ಒಡಂಬಡಿಕೆ ಮಾಡಿಕೊಂಡನು, ಇನ್ನು ಮೇಲೆ ನಾನು ನಾಶ ತರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಮೊನ್ನೆ ಒಂದು ರೇನ್ಬೋ ಬಂತಲ್ಲಿ ನಮ್ಮ ಮನೆ ಹತ್ರ, ದೊಡ್ಡದೊಂದು ರೇನ್ಬೋ ಬಂತು. ರೇನ್ಬೋ ನೋಡಿ ನಾವೇನು ಮಾಡಿದ್ವಿ, ಪ್ರೇಯರ್ ಮಾಡಿದ್ವಿ. ಅವನ ಹತ್ರ ಕನ್ಫೆಷನ್ ಪ್ರೇಯರ್ ಮಾಡಿದ್ವಿ. ಕರ್ತನೇ, ನಾವು ಪಾಪಿಗಳಾಗಿದ್ದೇವೆ, ಆದರೂ ನಮ್ಮನ್ನು ಕ್ಷಮಿಸಿ, ಇವತ್ತು ಆ ರೇನ್ಬೋ ನೀನು ನೋಡುವಾಗ ನಮ್ಮ ನಾಶ ಮಾಡೋದಿಲ್ಲ ಎಂಬುದಾಗಿರುವ ಒಡಂಬಡಿಕೆ ನೀನು ಇವತ್ತು ಜ್ಞಾಪಕ ಮಾಡ್ಕೊಂಡು ಸ್ವಾಮಿ, ಆ ರೇನ್ಬೋಗಾಗಿ ನಾವು ಸ್ತೋತ್ರ ಮಾಡ್ತಾಯಿದ್ದೇವೆ ಎಂಬುದಾಗಿ ಇಬ್ಬರು ಸೇರಿ ನಾವು ದೇವ್ರಿಗೆ ಸ್ತೋತ್ರ ಹೇಳಿದ್ವಿ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಿದೆ, ಎಸ್, ರೇನ್ಬೋ ಯಾವಾಗೆಲ್ಲ ಬರ್ತದೋ ಆ ರೇನ್ಬೋನ ನೋಡಬೇಕಾದ್ರೆ ದೇವರು ಹೇಳ್ತಾರಂತೆ, ಇನ್ನು ಮೇಲೆ ನಾನು ಮನುಷ್ಯರನ್ನು ನಾನೇನು ಮಾಡೋದಿಲ್ಲ, ನಾಶ ಮಾಡೋದಿಲ್ಲ. ನೀನು ಕುಟುಂಬವಾಗಿ ನೀನು ಸಾಕಿರೋದಾಗಿದ್ದರೆ, ಕುಟುಂಬವಾಗಿ ನೀನು ದೇವರನ್ನು ಆರಾಧಿಸುವುದಾಗಿದ್ದರೆ, ದೇವರ ನಾಶನ ಖಂಡಿತವಾಗಿ ನಿಮ್ಮ ಮೇಲೆ ಬರೋದಿಲ್ಲ, ಬದಲಾಗಿ ದೇವರ ಹಸ್ತ ನಿಮ್ಮ ಮೇಲೆ ಬರ್ತದೆ. ಆದರೆ ದೇವರ ಹಸ್ತ ಬರಬೇಕಾದ್ರೆ ಸಮ್ಟೈಮ್ಸ್ ದೇವ್ರು ನಮ್ಮನ್ನು ಒಂದು ಪರಿಸ್ಥಿತಿಯಿಂದ ತೆಗೆದು ಇನ್ನೊಂದು ಸ್ಥಳಕ್ಕೆ ದೇವ್ರು ನಡೆಸ್ತಾನೆ. ದೇವರ ಹಸ್ತವು ನಿನ್ನ ಮೇಲಿದ್ದರೆ ನೀನು ದುಷ್ಟ ಕಾರ್ಯಗಳಲ್ಲಿ ಜೀವಿಸೋದಿಲ್ಲ. ದೇವರ ಹಸ್ತವು ನಿಮ್ಮ ಮೇಲೆ ಇರೋದಾಗಿದ್ದರೆ ಅಂಥ ಕಾರ್ಯಗಳನ್ನು ತಪ್ಪಿಸ್ಕೊಂಡು ನೀನು ಜೀವಿಸ್ತೀಯ. ಅಂಥದ್ದೇ ಒಂದು ಸಂಗತಿ ಬೈಬಲಲ್ಲಿ ಲೋಟನಿಗೆ ಸಿಕ್ತು. ಲೋಟನಿಗೆ ದೇವ್ರು ಹೇಳಿದ್ರು, ದೇವ್ರ ಹಸ್ತವನ್ನು ಕೊಟ್ಟು, ಓಕೆ ಬಾ, ಹೊರಗಡೆ ಬಾ, ಈ ಸೊದಮ್ ಗೊಮೋರ ಪಟ್ಟಣವನ್ನು ಬಿಟ್ಟು ಹೋಗು, ನಾನು ಈ ಪಟ್ಟಣವನ್ನು ನಾಶ ಮಾಡ್ತೀನಿ, ಬೆಂಕಿ ಗಂಧಕಗಳಿಗೆ ಸುರಿಸಿ ಕಂಪ್ಲೀಟ್ ಆ ಸಿಟಿನ ನಾಶವಾಗಿ ಹೋಗ್ಬಿಡ್ತಿದೆ, ಅದು ಪರ್ಮನೆಂಟಾಗಿ ಉಳಿತೈತಿ, ಈ ಪಟ್ಟಣ ನಾಶ ಆಗಿತ್ತು ಎಂಬುದಕ್ಕೋಸ್ಕರ ಸಾಕ್ಷಿ 21ನೇ ಶತಮಾನದಲ್ಲಿ ಇವತ್ತಿಗೂ ಕೂಡ ಆ ಪಟ್ಟಣ ನಾಶವಾಗಿತ್ತು, ಇನ್ನೂ ಕಟ್ಟಲಿಕ್ಕೆ ಆಗಿಲ್ಲ ರೀ ಆ ಪಟ್ಟಣ. ಆದರೆ ಅಲ್ಲೊಬ್ಬರು ಮೇಡಮರಿದ್ದಾರೆ, ದೇವರ ಹಸ್ತವನ್ನು ತಾತ್ಸಾರ ಮಾಡಿ ಏನು ಮಾಡಿದ್ಲಂತೆ, ಲೋಟನ ಹೆಂಡತಿ ಏನು ಮಾಡಿದ್ಲು, Look at here. Run! Don't look back! My money! No, keep running! Father, she's gone! Don't look! Go! ಕಡಿಮೆ ಅಂದರೆ ಒಂದು 10 ಸಾರಿ ನೋಡಿದ್ದೀನಿ ನಾನು ಇದನ್ನು. ಪ್ರತಿ ಸತಿ ನೋಡಬೇಕಾದ್ರೆ ನಾವು ಕೂಡ ಲೋಟನ ಹೆಂಡತಿ ಸ್ಥಾನದಲ್ಲಿ ನಾವು ಕಂಪೇರ್ ಮಾಡ್ಕೊಂಡು ನೋಡ್ರಿ. ದೇವರು ನಮಗೊಂದು ವಿಷನ್ ಕೊಟ್ಟಿದ್ದಾನೆ, ಒಂದು ದರ್ಶನ ಕೊಟ್ಟಿದ್ದಾನೆ, ದೇವರು ನಮಗೊಂದು ಉದ್ದೇಶ ಕೊಟ್ಟಿದ್ದಾನೆ, ದೇವರು ನಮಗೊಂದು ಗುರಿ ಕೊಟ್ಟಿದ್ದಾನೆ. ಒಂದು ಸ್ಥಳಕ್ಕೆ ನಾವು ಹೋಗಬೇಕೆಂಬುದಾಗಿ ದೇವರು ನಮ್ಮನ್ನು ಆ ನಾಶನದಿಂದ ತಪ್ಪಿಸಿ ನಮ್ಮನ್ನು ಕರೆದುಕೊಂಡು ಹೋಗಬೇಕಂತ ಇದ್ದಾನೆ. ಆ ಮಾತಾ ಹೇಳ್ತಾಳೆ, ವೇರ್ ಇಸ್ ಮೈ ಮನಿ, ನನ್ನ ಹಣ ಎಲ್ಲಿ ಹಿಂತಿರುಗಿ ನೋಡಿದ್ಲು. ದೇವ್ರು ಹೇಳಿದೆ, ಎಲ್ಲಿ ಹಿಂತಿರುಗಿ ನೋಡಬೇಡ ನೀನು, ಇದು ಕಮಾಂಡ್ಮೆಂಟ್. ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ, ಡೋಂಟ್ ಲುಕ್ ಬ್ಯಾಕ್. ಎಲ್ಲರೂ ಡೋಂಟ್ ಲುಕ್ ಬ್ಯಾಕ್. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ಹಿಂತಿರುಗಿ ನೋಡಬೇಡ್ರಿ, ಕೀಪ್ ಗೋ ಫಾರ್ವರ್ಡ್. ಸುಮ್ಮನೆ ಮುಂದಕ್ಕೆ ಸಾಗೋದನ್ನು ಕಲೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಟನಿಗೆ ಈ ಪರಿಸ್ಥಿತಿ ಬಂತಂದ್ರೆ ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ಅಬ್ರಹಾಮ್, ನಿನ್ನ ಒಬ್ಬನೇ ಮಗನನ್ನು ಏನು ಮಾಡು, ತೆಗೆದುಕೊಂಡು ಹೋಗಿ ಮೋರೆಯ ಬೆಟ್ಟದಲ್ಲಿ ಹೋಗಿ ಸಾಷ್ಟಾಂಗ ಯಜ್ಞವನ್ನು ಸಮರ್ಪಿಸ್ತೀಯಾ, ಸರ್ವಾಂಗ ಹೋಮವನ್ನು ಸಮರ್ಪಿಸ್ತೀಯಾ, ಕೃತಜ್ಞತೆ ಹೋಮವನ್ನು ಅರ್ಪಿಸ್ತೀಯಾ. ದೇವ್ರು ಯಾವುದೋ ಕುರಿನೋ ಕೋಳಿನೋ ಪಾರಿವಾಳನೋ ಮೇಕೆನೋ ಕೇಳ್ತಾ ಇಲ್ಲ, ಮಗನನ್ನೇ ದೇವರು ಕೇಳ್ತಾ ಇದ್ದಾರೆ. ಅಲ್ಲ ದೇವ್ರೆ, ಇಷ್ಟು ವರ್ಷ ನನ್ನ ಮಗ ಇಲ್ದಂಗೆ ಇದ್ದೀನಿ, ಈಗ ನೀನು ಕೊಟ್ಟಿಯ ಅಂದರೆ ಆಯ್ತು, ನಾನು ಒಂದು ವೇಳೆ ಆತನ ಕೊಂದ್ರೂ ಕೂಡ ನೀನು ಜೀವಂತವಾಗಿ ಎಬ್ಬಿಸ್ಲಿಕ್ಕೆ ನೀನು ಶಕ್ತನಾಗಿದೆ ಎಂಬುದಾಗೆ ಹೃದಯಪೂರ್ವಕವಾಗಿ ದೇವರ ಹಸ್ತದ ಮೇಲೆ ನಂಬಿಕೆಯನ್ನು ಇಟ್ಟು ತನ್ನ ಮಗನ ಹಸ್ತವನ್ನು ಹಿಡ್ಕೊಂಡು ಕರ್ಕೊಂಡು ಹೋದ. ಪ್ರೈಸ್ ದಿ ಲಾರ್ಡ್. ಸೀದಾ ಕರ್ಕೊಂಡು ಹೋದ, ಯಜ್ಞವೇದಿಯನ್ನು ಕಟ್ಟೇನು ಮಾಡ್ದ, ಸೀದಾ ಅದ್ರ ಮೇಲೆ ಮಲಗಿಸಿ ಮಗನನ್ನು ಮಲಗಿಸ್ಬಿಟ್ಟ, ಕತ್ತಿ ತಗೊಂಡು ರೆಡಿ ಆದ ಮಗನನ್ನು ಕೊಲ್ಲಿಕ್ಕೆ. ಹೆಂಗಿದೆ ರೀ, ದೇವ್ರು ನನಗೆ ಹೇಳ್ತಾರೆ, ರವೇಣ, ಹಲೋ ರವಿ ಸರ್, ರೋಷನ್ ತಗೊಂಡೋಗಿ ಬಾತಿ ಗುಡ್ಡದ ಮೇಲೆ ನಿಲ್ಲಿಸಿ ಅಲ್ಲಿ ನೋಡೋದು ಪಿಕ್ಚರ್ ನೋಡ್ರದು ಹೆಂಗೈತೆ ಅದು. ರೋಷನ್ ನೋಡ್ತಾ ಇದೆಯಾ? ಮನೆಗೊಂದು ಐತಲ್ಲ, ಕೊಡ್ತಾ ಇಷ್ಟುದ್ದೊಂದು ಅಂಥದ್ದು ಕತ್ತಿ ನಮ್ಮ ಮನೆಗೊಂದು ಐತಲ್ಲ. ರೋಷನ್ ರೆಡಿ,
ನಾನು ಹಂಗೆ ನಿಂಗೆ ಸಾಯಿಸಿರೋ ರೆಡಿ ಇದೆಯಾ? ರೆಡಿ ಇಲ್ಲ ಅಂತ ಅವನು. ಪಾಪ ಅವತ್ತು ಆ ಹುಡುಗನಿಗೂ ರೆಡಿ ಇರಲಿಲ್ಲ ರೀ, ಅವ್ನಿಗೆ ಗೊತ್ತೇ ಇಲ್ಲ ಅವನಿಗೆ. ನಿನಗೆ ಗೊತ್ತಿಲ್ದಂಗೆ ನಾನು ಕರ್ಕೊಂಡು ಹೋದರೆ ಕೈ ಕಾಲು ಕಟ್ಟಿ ಎತ್ತಿ ಹಾಕಿಬಿಟ್ರೆ ಏನು ಮಾಡ್ತೀಯ ಅವಾಗ? ಏನು ಮಾಡಲ್ಲ, ಲಬ್ ಒಯ್ಕಂತೀಯ ಅಷ್ಟೇ. ಅಪ್ಪೋ ಬಿಡಪ್ಪ, ಕರಾಟೆ ಆಡಿ ಎಲ್ಲ ಪ್ರೈಸ್ ತಂದೀನಿ, ಚೆಸ್ ಆಡಿ ಪ್ರೈಸ್ ತಂದೀನಿ. ನಿನ್ನೆ ಕೂಡ ಸ್ಕೂಲಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಅವನಿಗೆ ಚೆಸ್ನಲ್ಲಿ, ಸ್ಕೂಲಲ್ಲಿ. ಓಕೆ, ಕಾಂಪಿಟೇಷನ್ ಇತ್ತು ನಿನ್ನೆ ಸ್ಕೂಲಲ್ಲಿ ಫಸ್ಟ್ ಪ್ಲೇಸ್ ಹೊಡೆದಿದ್ದಾನೆ. ಪ್ರೈಸ್ ಎಲ್ಲ ಅಪ್ಪ, ಆ ಮೆಡಲ್ಗಳಿಗೂ ಸಹ ನಾನು ಬಿಟ್ಬಿಡಪ್ಪ ಅಂತಾನು ಅವನು ಅಲ್ವಾ. ಅವತ್ತು ಹುಡುಗ ಕೂಡ ಅಪ್ಪ ಎಲ್ಲ ರೆಡಿ ಇದೆ, ಎಲ್ಲಿ? ದೇವರು ಒದಗಿಸ್ತಾನೆ. ಹಲ್ಲೆಲೂಯಾ. ದೇವರ ಹಸ್ತ ನನ್ನ ಮೇಲಿದೆ ಮಗ, ಡೋಂಟ್ ವರಿ. ದೇವರ ಹಸ್ತದಿಂದ ನಾನು ಇಷ್ಟು ವರ್ಷ ನಾನು ಬದುಕಿದ್ದೀನಿ, ಇಲ್ಲಿ ತನಕ ಈ ಕಾನಾನ್ ದೇಶದಲ್ಲಿ ವಾಗ್ದಾನ ಭೂಮಿಯಲ್ಲಿ ಇನ್ನೂ ನಾನು ಜೀವಿಸ್ತಾ ಇದ್ದೀನಿ ಅಂದರೆ ಆತನ ಹಸ್ತ ನಮ್ಮ ಮೇಲಿದೆ. ಡೋಂಟ್ ವರಿ, ಈಸ್ ರೆಡಿ ಟು ಕಿಲ್. When they reached the mountain, Abraham built the altar. He placed the wood. Then he bound Isaac and laid him on the altar. Isaac said nothing. He trusted his father. Abraham raised the knife. Abraham, Abraham! Here I am. Do not lay a hand on the boy. Now I know that you fear God. Abraham looked up, and there, caught by its horns in a thicket, was a ram. He took the ram and offered it as the sacrifice instead of Isaac. God confirmed his promise to Abraham. His descendants would become many. ದೇವರ ಹಸ್ತ ನಮ್ಮ ಮೇಲೆ ಇರೋದಾಕಿದ್ರೆ, ಎಲ್ಲರೆಡೆ ದೇವರ ಹಸ್ತ ನಮ್ಮ ಮೇಲೆ ಇರೋದಾಕಿದ್ರೆ ಆತನು ಒದಗಿಸೋ ಆತನಾಗಿದ್ದಾನ್ರಿ. ಹಲ್ಲೆಲೂಯಾ. ನಿನ್ನ ಕೊರತೆಗಳ ಮಧ್ಯದಲ್ಲಿ ಅದೊಂದು ಪೀಕ್ ಮೂಮೆಂಟಲ್ಲಿ ಹೋದಾಗ ಯಾರು ನಮಗೆ ಸಹಾಯ ಮಾಡ್ತಾರೆ? ಎಲ್ಲಿಂದ ನಮಗೆ ಸಹಾಯ ಬರ್ತದೆ? ಹಲೋ, ನಮ್ಮ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ಯೆಹೋವನಿಂದಲೇ ನಮ್ಮ ಸಹಾಯವು ಬರುವುದು. ಆಮೆನ್. ಆತನ ಹೆಸರು ಯೆಹೋವ ಈರೇ. ಆತನ ಹೆಸರು ಯೆಹೋವ ಈರೇ. ಒದಗಿಸುವಾತನ ಎಂಬುದಾಗಿ ಹೇಳ್ರಿ. ಆತನ ಹೆಸರು ಯೆಹೋವ ಈರೇ, ಒದಗಿಸುವಾತನು ಯೆಹೋವ ಈರೇ ಆದಂಥ ದೇವರು ನಮಗೆ ಒದಗಿಸುವನಾಗಿದ್ದಾನೆ. ಆಮೆನ್. ಯಾಕೆ ದೇವರು ನಮಗೆ ಒದಗಿಸ್ತಾನಂದರೆ ಆತನ ಹಸ್ತವು ಇನ್ನೂ ನಮ್ಮ ಮೇಲಿದೆ. ಆತನ ಹಸ್ತವು ಇನ್ನೂ ನಮ್ಮನ್ನು ನಡೆಸ್ತಾ ಇದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥದ್ದೇ ಒಂದು ಪರಿಸ್ಥಿತಿ ಮೋಶೆಗೂ ಕೂಡ ಬಂತು. ಮೋಶೆ ವಾಕ್ಯ ಹೇಳ್ತಿದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11:24-27 ತನಕ ಅಲ್ಲಿ ವಾಕ್ಯ ಹೇಳ್ತಿದೆ, ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ, ವಾ ಎಷ್ಟು ಚೆನ್ನಾಗಿದೆ ನೋಡ್ರಿ ವಾಕ್ಯ. ಸ್ವಲ್ಪ ಕಾಲ ಏನಂತೆ? ಇಷ್ಟೇ, ಅದು ಪಾಪವು ಕೊಡುವ ಸುಖ ಭೋಗ ಇಷ್ಟೇ. ಅದರ ಸಂಬಳ ಕೇಳಿಸ್ಕೊಳ್ಳಿಲ್ಲ, ಅದರ ಸಂಬಳ ಮರಣವಾಗಿರ್ತದೆ. ನೋಡಿಲ್ಲಿ ಮೋಶೆ ಪಾಪ ಭೋಗಗಳನ್ನು ಅನುಭವಿಸೋದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸೋದೇ ಒಳ್ಳೆಯದು. ಯಾಕಂದರೆ ಆ ದೇವ ಜನರ ಮೇಲೆ ದೇವರ ಹಸ್ತ ಇದೆ. ದೇವರ ಹಸ್ತದ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸೋದೇ ಒಳ್ಳೆಯದೆಂದು ತೀರ್ಮಾನಿಸಿ ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಎಣಿಸಿಕೊಂಡನು. ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ವಾವ್, ಏನು ಮಾಡಿದಂತೆ? ಬರುವ ಪ್ರತಿಫಲದ ಮೇಲೆ. ಎಲ್ಲರೂ ಹಿಂಗೆ ಕೈ ತೋರಿಸಿ ಹೇಳ್ದೆ, ಬರುವ ಪ್ರತಿಫಲದ ಮೇಲೆ ಹಿಂಗೆ ತೋರಿಸಿ ಹೇಳ್ದೆ, ಕಣ್ಣಿಟ್ಟಿದ್ದನು. ವಾಕ್ಯ ಹೇಳ್ತಿದೆ, ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಅವನ ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಏನು ಮಾಡಿದಂತೆ? ಐಗುಪ್ತ ದೇಶವನ್ನು ಬಿಟ್ಟು ಹೋಗಿದ್ದು ನಂಬಿಕೆಯಿಂದಲೇ ಎಂಬುದಾಗಿ ದೇವರ ವಾಕ್ಯ ಹೇಳಿದೆ. ಇಲ್ಲಿ ನೋಡ್ರಿ, ಮೋಶೆ ಇದು ಐಗುಪ್ತ ದೇಶ. ಓಕೆ, ಇಲ್ಲಿಂದ ಇದು ಭಯಂಕರವಾಗಿರುವಂಥ ಇದು ಮರಳುಗಾಡಿನ ಒಂದು ಡೆಸರ್ಟ್, ಅದು ಸ್ಯಾಂಡ್ ಡೆಸರ್ಟ್. ಅರಣ್ಯದಲ್ಲಿ ತಪ್ಪಿಸ್ಕೊಂಡ್ರೆ, ಕಾಡಿನಲ್ಲಿ ತಪ್ಪಿಸ್ಕೊಂಡ್ರೆ ಎಷ್ಟು ಮರಣಕರವಾಗಿರೋ ಸಂಗತಿ ಇರ್ತದೋ ಅದಕ್ಕಿಂತಲೂ ಇನ್ನೂ ಒಂದು ಪಟ್ಟು ಜಾಸ್ತಿನೇ ಮರಳುಗಾಡಿನಲ್ಲಿ, ಸ್ಯಾಂಡ್ ಡೆಸರ್ಟ್ನಲ್ಲಿ ಅಥವಾ ಮರುಭೂಮಿನಲ್ಲಿ ತಪ್ಪಿಸ್ಕೊಂಡ್ರೆ ಇನ್ನೂ ಡೇಂಜರ್ ಅದು. ಯಾಕಂದರೆ ಭಯಂಕರವಾದ ಬಿಸಿಲು, ರಾತ್ರಿ ಭಯಂಕರವಾದಂಥ ಚಳಿ. ರಾತ್ರಿ ಎಲ್ಲ ಚಳಿ ಒಳಗೆ ದೇಹವೆಲ್ಲ ಶ್ರಿಂಕ್ ಆಗೋಗಿ ಎಲ್ಲ ಮುದುಡ್ಕೊಂಡು ಹೋಗಿ
ಬೆಳಗ್ಗೆ ಭಯಂಕರವಾಗಿ ಬಿಸಿಲು ಬಿತ್ತಂದರೆ 100% ಉಪ್ಪಚ್ಚಿದ ಒಣ ಬಾಂಗ್ಡ ಮೀನೇ ಅವನು. ಓಕೆ, ಅಂಥ ಒಂದು ಚಳಿ ಎಲ್ಲ ಪ್ರದೇಶದಲ್ಲಿ ಮೋಶೆ ಟ್ರಾವೆಲ್ ಮಾಡಿ ಮಿದ್ಯಾನರ ದೇಶಕ್ಕೆ ಬರ್ತಾನೆ. ಆತನು ಸೀನಾಯಿ ಬೆಟ್ಟದ, ಓಕೆ ಇಲ್ಲಿದೆ ಸೀನಾಯಿ ಬೆಟ್ಟ, ಇದೆ ಕೆಂಪು ಸಮುದ್ರ, ಇದು ಇಸ್ರಾಯೇಲ್, ಇಲ್ಲಿದೆ ಕಾನಾನ್ ದೇಶ, ಜೆರುಸಲೇಮ್ ಇಲ್ಲಿದೆ, ಇದು ಈಜಿಪ್ಟ್, ಇಲ್ಲಿದೆ. ಟ್ರಾವೆಲ್ ಮಾಡ್ಕೊಂಡು ಆತನು ಬರ್ತಾನೆ, ಹೋಗ್ತಾ ಇದೆ ನೋಡ್ರಿ. ಆತನು ಹೋಗಬೇಕಾದ್ರೆ ಬೇರೆ ಏನೂ ಇರಲಿಲ್ಲ, ಅವನ ಕೈಯಲ್ಲಿ ಒಂದು ಕೋಲ್ ಮಾತ್ರ ಇತ್ತು. ಆ ಕೋಲ್ ಕೊಟ್ಟಿದ್ದು ಯಾರು ಗೊತ್ತಾ? ಅದೇ ಫರೋಹ. ಇಷ್ಟು ದಿವಸ ನಿನ್ನ ಕೈ ಕತ್ತಿಯನ್ನು ಹಿಡಿದು ಅಥವಾ ಈ ಐಗುಪ್ತ ದೇಶದ ವೈಭವ ನಿನ್ನ ಕೈಯಲ್ಲಿತ್ತು, ಆದರೆ ಇವತ್ತು ನಿನ್ನ ಕೈಗೆ ಎಂಥದಿಲ್ಲ. ಒಂದು ಮೇಲೊಂದು ಹೊದಿಕೆ ಹಾಕಿ ಒಂದು ಕೋಲನ್ನು ಕೊಟ್ಟು ನಡಿ ಅಂತಂದೇಳಿ ಒಂದು ಕೋಲ್ ಕೊಟ್ಟು ಕಳಿಸ್ಬಿಟ್ಟ ಅವರಿಗೆ. The slave who would be king. Captain, robe of state. His Hebrew mother brought it to the prison before she died. I'd rather this be your armor. You will have need of a scepter. Give me this binding, Paul. ನೋಡ್ರಿ, ಅವನ ಕೈಯಲ್ಲಿ ಒಂದು ಕೋಲ್ ಕೊಡ್ತಾ ಇದ್ದಾನೆ. Here is your king's scepter, and here is your kingdom. ಆ ಮರುಭೂಮಿ The scorpion, ರಾಜ್ಯ the ಅಂತಂದೇಳಿ cobra, and the lizard for subjects. ಅಲ್ಲಿ ಕೋಬ್ರಾಗಳಿದೆ, Read them if you will. ಚೇಳು ಎಲ್ಲ ಇದೆ. Leave the Hebrews to me. Give this prince of Israel 1 day's ration of bread and water. 1 day's ration. It'll take many days to cross this wilderness, if he can cross at all. I commend you to your Hebrew God, who has no name. If you die, it will be by his hand, not by mine. My one-time brother. ಅವನು ಏನು ಹೇಳಿ ಕಳಿಸಿದ ಗೊತ್ತಾ? ಈ ಅರಣ್ಯದಲ್ಲಿ ದೇವರ ಹಸ್ತ ನಿನ್ನ ಮೇಲಿದ್ದರೆ ನೀನು ಬದುಕೋ, ಸತ್ತರೆ ನಾನು ಜವಾಬ್ದಾರಿ ಅಲ್ಲ ಅಂದವನು. ಈಗ ಹೇಳ್ರಿ, ಅವ್ನು ಬದುಕಿದ್ನ ಮೋಶೆ? ಜೋರಾಗಿ ಹೇಳ್ರಿ, ಬದುಕಿದ್ನ? 100% ಬದುಕಿದ. ಹಲ್ಲೆಲೂಯಾ. ಏನು ಕೊಟ್ಟು ಕಳಿಸಿದ ಅವನಿಗೆ? ಯಾವನು ಕೋಲ್ ಕೊಟ್ಟು ಕಳಿಸಿದ್ನೋ ಅವನು ಅನ್ಕೊಂಬಿಟ್ಟ, ಓಕೆ ಐಗುಪ್ತ ದೇಶದ ಪಟ್ಟದ ಕತ್ತೆ ಅವನ ಕೈಯಲ್ಲಿತ್ತು, ಅದನ್ನು ಕಸ್ಕೊಂಡು ಕೋಲ್ ಕೊಟ್ಟು ಕಳಿಸಿದ. ಈಗ ಅದೇ ಒಂದು ಕೋಲಿಂದ ಇಡೀ ಐಗುಪ್ತ ದೇಶ ಸರ್ವನಾಶ ಆಯ್ತು ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕೋಲ್ ಮಾಡಿದಂಥ ಇನ್ನೊಂದು ಕೆಲಸ ನೋಡ್ರಿ ಏನು ಮಾಡ್ತೀವಿ ಎಂಬುದು ಹಾಕಿ. ಓಕೆ, ಲುಕ್ ಅಟ್ ಹಿಯರ್. The wind has stopped. They are all ashore! He still pursues. ಕೈಯಲ್ಲೇನಿದೆ? My king, the water is returning. Fall back! We cannot fall back! Break through! The water is falling! I will sing to the Lord, for he has triumphed greatly. The Lord is my triumph. The Lord is my strength and my salvation. I will sing to the Lord, for he has triumphed the Lord, greatly. for he The Lord is my strength, my song and salvation. ಆಮೆನ್. ಕೈಗಳಂತ ನನ್ನ ಸರಿ, ಕ್ಲಾಪ್ ಹ್ಯಾಂಡ್ಸ್. ವಾವ್.
ದೇವರ ಹಸ್ತ ಇದ್ರೆ ಬದುಕೋಗ ಅಂತ ಹೇಳ್ದ. ಅವನು ಬದುಕಿದ, ಇವನು ಸತ್ತ. ಅಲ್ವಾ? ಮೋಶೆ ಬದುಕಿದ, ಯಾವ ಕೈಯಲ್ಲೇ ಕೋಲನ್ನು ಕೊಟ್ಟು ಕಳಿಸ, ಅದೇ ಕೋಲಿಂದ ಇಡೀ ಐಗುಪ್ತ ದೇಶದ ಸೈನ್ಯ 2,95,200 mighty Egyptian army completely destroyed in the Red Sea. ಕೆಂಪು ಸಮುದ್ರದಲ್ಲಿ ಕಂಪ್ಲೀಟಾಗಿ ಅದು ಡೆಸ್ಟ್ರಾಯ್ ಆಗೋಯ್ತು. ಆಮೇನ್. ನಾನು ಮಾತಾಡ್ತೇನೆ, ಎಲ್ಲರೂ ಕಿವಿಗೊಟ್ಟು ಕೇಳಿಸ್ಕೊಡ್ರಿ. ಕಿವಿರೋರು ಒಂದ್ಸತಿ ಹೇಳ್ರಿ ಆಮೇನ್. ದೇವರ ಹಸ್ತದ ಜೊತೆಗೆ ನಾಟಕ ಆಡಬೇಡ್ರಿ. ಡೋಂಟ್ ಪ್ಲೇ ವಿತ್ ಹ್ಯಾಂಡ್ ಆಫ್ ಗಾಡ್ ಆರ್ ಡೋಂಟ್ ಪ್ಲೇ ಅಗೇನ್ಸ್ಟ್ ದ ಹ್ಯಾಂಡ್ ಆಫ್ ಗಾಡ್. ದೇವರ ಹಸ್ತಕ್ಕೆ ವಿರೋಧವಾಗಿ ಡೋಂಟ್ ಬಿ ಅ ಡ್ರಾಮಾ. ದೇವರ ಹಸ್ತ ನಮ್ಮ ರಕ್ಷಿಸಲಿಕ್ಕೆ ಗೊತ್ತು, ದೇವರ ಹಸ್ತ ನ್ಯಾಯ ತೀರಿಸಲಿಕ್ಕೆ ಕೂಡ ಗೊತ್ತು ರೀ. ಇಲ್ಲಿ ನಾವು ಎರಡು ನೋಡಿದ್ವಿ, ಎರಡು ಪಿಕ್ಚರಲ್ಲಿ. ಒಂದು ದೇವರ ಹಸ್ತ ಮೋಶೆ ಮೇಲಿತ್ತು, ಇನ್ನೊಂದು ಅದೇ ದೇವರ ಹಸ್ತ ಐಗುಪ್ತರಿಗೆ ವಿರೋಧವಾಗಿತ್ತು. ಆಮೇನ್, ಆಮೇನ್. ಈಗ ನೀವೆಲ್ಲಿದ್ರೆ ನೀವೇ ತೀರ್ಮಾನ ಮಾಡ್ಕೊಳ್ರಿ. ದೇವರ ಹಸ್ತಕ್ಕೆ ವಿರೋಧವಾಗಿದ್ದರೆ 100% ನಾಶನ ಬಂದೇ ಬರ್ತದೆ, ಬಂದೇ ಬರ್ತದೆ, ಬಂದೇ ಬರ್ತದೆ. ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲರೂ ಜೋರಾಗಿ ಹೇಳ್ರಿ, ನೋ ಚಾನ್ಸ್. ಇನ್ನೊಂದು ಸಾರಿ, ನೋ ಚಾನ್ಸ್. ಬಟ್ ಗಾಡ್ ಗೇವ್ ಅಸ್ ಎ ಚಾನ್ಸ್. ಅಂದರೆ ದೇವ್ರು ನಮ್ಗೆ ಏನು ಕೊಟ್ಟಿದ್ದಾನೆ? ಚಾನ್ಸ್ ಕೊಟ್ಟಿದ್ದಾನೆ. ದೇವ್ರು ಚಾನ್ಸ್ ಕೊಟ್ಟಿದ್ದಾನೆ ಅಂದರೆ ಇನ್ನೂ ಆತನ ಹಸ್ತ ನಮ್ಮ ಮೇಲಿದೆ. ದೇವರು ಇವತ್ತು ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಅಂದರೆ ಇನ್ನೂ ಆತನ ಹಸ್ತ ನಮ್ಮ ಮೇಲಿದೆ. ಬಟ್ ಆ ಹಸ್ತಕ್ಕೆ ವಿರೋಧವಾಗಿ ಜೀವಿಸ್ಬೇಡ್ರಿ. ಹಲ್ಲೆಲೂಯ. ಹಸ್ತದಿಂದ ನಡೆಸಲಿಕ್ಕೂ ಆತನಿಗೆ ಗೊತ್ತು, ಹಸ್ತದಿಂದ ನ್ಯಾಯ ತರಲಿಕ್ಕೂ ಕೂಡ ಗೊತ್ತು. ಅದೇ ಇಸ್ರಾಯೇಲರು ಈಗ ಐಗುಪ್ತ ದೇಶದಿಂದ ಬಿಡುಗಡೆ ಆಗಿ ಆ ಕೆಂಪು ಸಮುದ್ರವನ್ನು ದಾಟಿ ಅವರು ಮುಂದೆ ಹೋಗಬೇಕಾದ್ರೆ ವಾಕ್ಯ ಹೇಳ್ತಿದೆ, ಅವರಿಗೆ ಹೊಟ್ಟೆ ಹಸಿವಾಯಿತು. ಆ ಭಯಂಕರವಾದಂಥ ಮರುಭೂಮಿನಲ್ಲಿ ಎಲ್ಲಿಂದ ಆಹಾರ ಸಿಗ್ತದೆ? ವಾಕ್ಯ ಹೇಳ್ತಿದೆ, ಕೀರ್ತನೆ 78, 23, 25 ಹೇಳ್ತಿದೆ ಏನಂದರೆ, ಆತನು ಮೇಘಗಳಿಗೆ ಅಪ್ಪಣೆ ಕೊಟ್ಟನಂತೆ, ಆಕಾಶ ದ್ವಾರಗಳನ್ನು ತೆರೆದು ಸ್ವರ್ಗ ಧಾನ್ಯವಾದ ಮನ್ನವನ್ನು ಅವರಿಗೋಸ್ಕರ ಸುರಿಸಿ ಉಣ್ಣಲಿಕ್ಕೆ ಕೊಟ್ಟನು. ಏನು ಕೊಟ್ಟನಂತೆ? ಜೋರಾಗಿ ಹೇಳ್ರಿ. ಉಣ್ಲಿಕ್ಕೆ ಏನು ಕೊಟ್ಟ? ಏನು ಸಿಸ್ಟರ್? ಏನು ಮಕ್ಕಳ ಹೇಳ್ರಿ? ಏನು ಏನು ಮನ್ನವನ್ನು ದೇವರು ಕೊಟ್ಟ ಅವರಿಗೆ. ಆಮೇಲೆ ಅವರಲ್ಲಿ ಪ್ರತಿಯೊಬ್ಬನು ದೇವದೂತರ ಆಹಾರವನ್ನು ಭುಜಿಸಿದರು. ಆ ಮನ್ನ ಯಾರ್ದದು? ಎಲ್ಲಿಂದ ಬಂತದು? ಪರಲೋಕದಿಂದ ದೇವದೂತರು ಭುಜಿಸುವಂಥ ಮನ್ನದಿಂದ ದೇವರು ತನ್ನ ಜನರನ್ನು ಪೋಷಿಸಿದನು. ತನ್ನ ಕೃಪಾಪಾಲನ ಹಸ್ತದಿಂದ ಅವರನ್ನು ತೃಪ್ತಿ ಕೊಟ್ಟನು ಎಂಬುದಾಗಿ ಹೇಳ್ತದೆ. ತೃಪ್ತಿ ಭೋಜನವನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇನ್ನೂ ಮಾತ್ರವಲ್ಲದೆ ಮುಂದೆ ಹೇಳ್ತದೆ, ಆತನು ಗಗನ ಮಂಡಲದಲ್ಲಿ ಮೂಡನ ಗಾಳಿಯನ್ನು ಉಂಟು ಮಾಡಿ ಪ್ರತಾಪದಿಂದ ತೆಂಕಣ ಗಾಳಿಯನ್ನು ಹೊಡೆದುಕೊಂಡು ಬಂದು ಧೂಳಿನಷ್ಟು ಮಾಂಸವೃಷ್ಟಿಯನ್ನು ಸುರಿಸಿದ. ಮಾಂಸವೃಷ್ಟಿ ಅಂದರೆ ಏನು ಹೇಳ್ರಿ? ಮಳೆ. ಮಾಂಸದ ದೊಡ್ಡ ಮಳೆನೇ ಬಂತಂತಲ್ಲಿ. ನಿನ್ನೆ ಮಳೆ ಬಂತು ಗೊತ್ತಾ? ದೊಡ್ಡ ಹನಿ, ದಬ್ಬ ದಬ 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 ಮಳೆ ಅಂತಲ್ಲ ಅಲ್ವಾ? ಆ ಮಳೆ ಹೊಡ್ತಕ್ಕೆ ನಮ್ಮ ಬೆಕ್ಕ ಎದುರು ಓಡೋಗೆ ಆ ಮೂಲೆಲ್ಲ ಆಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಆ ಸೌಂಡಿಗೆ. ಆದರೆ ಅವತ್ತೇನಾದ್ರು ಗೊತ್ತಾ? ಮಳೆ ಬದಲಿ ಏನು ಬಂತು ಅವತ್ತಲ್ಲಿ? ಲಾವಕ್ಕಿಗಳನ್ನು ದೇವರು ಏನು ಮಾಡಿದಂತೆ? ತರಿಸಿದಂತೆ. ಸಮುದ್ರದ ಮರಳಿನಷ್ಟು ಪಕ್ಷಿಗಳು ಅವರಿದ್ದಲ್ಲಿ ಬೀಳುವಂತೆ ಮಾಡಿದನು. ಅವು ಪಾಳ್ಯದ ಮಧ್ಯದಲ್ಲಿಯೇ ಅವರ ಬಿಡಾರಗಳ ಸುತ್ತಲೂ ಬಿದ್ದವು. ಅವರು ತಿಂದು ಸಂತೃಪ್ತರಾದರು. ಆತನವರಿಗೆ ಬಯಸಿದ್ದನ್ನು ಕೊಟ್ಟನು. ಅವರ ಇಷ್ಟ ಭೋಜನವು ಅವರಿಗೆ ಅಸಹ್ಯವಾಗುವುದಕ್ಕಿಂತ, ಜೋರಾಗಿ ಇದನ್ನು ಇನ್ನೊಂದು ಸರಿ, ಅವರು ಅದನ್ನು ಇನ್ನೂ ಭುಜಿಸುತ್ತಿರುವಾಗಲೇ ಹೋದ್ರೆ ಎಲ್ಲರೂ ಜೋರಾಗಿ, ದೇವರ ಕೋಪವು ಅವರಿಗೆ ವಿರೋಧವಾಗಿ ಎದ್ದು ಅವರಲ್ಲಿ, ವಾಕ್ಯ ಹೇಳ್ತಿದ್ದಲ್ಲಿ, ಈ ಶರೀರದ ಕೊಬ್ಬಲ್ರಿ, ಆತ್ಮದ ಕೊಬ್ಬು, ಸೊಕ್ಕಿನ ಕೊಬ್ಬು, ವಿರೋಧದ ಕೊಬ್ಬು. ಆ ಕೊಬ್ಬು ಹೆಚ್ಚಾಗದಾಗ ಏನಾಯ್ತಂತೆ? ಅವರನ್ನು ಒದಿಸಿ ಇಸ್ರಾಯೇಲರ ಪ್ರಾಯಸ್ಥರನ್ನು ನೆಲಕ್ಕುರುಳಿಸಿತು ಎಂಬುದಾಗಿ ಹೇಳ್ತಿದೆ. ಇಷ್ಟಾದರೂ ಪುನಃ ಪುನಃ ಪಾಪ ಮಾಡುತ್ತ, ಅಯ್ಯಪ್ಪ ನನಗೆ ಭಾಳ ನೋವಾಗ್ತಿದ್ರಿ ಇದು. ಇಷ್ಟಾದರೂ ಒಂದ್ಸರಿ ಇಲ್ಲ ಜೋರಾಗಿ, ಪುನಃ ಪುನಃ ಏನು ಮಾಡಿದ್ರಂತೆ? ಅಲ್ಲ, ಕಣ್ಮುಂದೆ ಹೆಣಗಳು ಬಿದ್ರು ಅಂತ, ಮಕ್ಕಳದ್ದು ಎಲ್ಲ ಹೆಣಗಳು ಬಿದ್ರು, ಇಷ್ಟಾದರೂ ಇನ್ನೂ ಪಾಪ ಮಾಡಿ. ಎಂಥ ಬಂಡು ಧೈರ್ಯ ರೀ ಇದು. ಕರೆಕ್ಟ್. ಮತ್ತು ಅದಕ್ಕೆ ದೇವರನ್ನು ಪಶ್ಚಾತ್ತಾಪ ಪಡಿಸಿದ್ದು. ರೈಟ್. ಅವರು ಆತನ ಅದ್ಭುತ ಕೃತ್ಯಗಳನ್ನು ನಂಬದೇ ಹೋದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ದೇವರ ಹಸ್ತದ ಕಾರ್ಯವನ್ನು ನಂಬದೇ ಹೋದರು.
Right up front. Look at here. Father, we have food again today. Every morning, heaven fed them. But one day, enough was no longer enough. Waiting every day. When will it ever end? Chicken. They had food in their hands, but fear had already entered their hearts. Our current life is pretty good. In Egypt, we still have other food options. I'm really fed up. Father, now when it's good enough. Their cries rose before Moses. They wanted meat, and they would not stop asking. So God gave them exactly what they demanded. You are not asking me. We want meat! We can't keep eating this! Then the wind changed. Across the wilderness, the answer they demanded was coming. The sky is darkening. The moment the quail fell, gratitude vanished beneath the sound of grasping hands. Bring the bag! Father, this is enough. Enough for today, but what about tomorrow? They gathered through the day. They gathered through the night. And still, no one believed they had enough. There's enough to eat. If we keep grabbing more, people will die. This is what we asked for. Father, is it still not enough? Then, while the meat was still between their teeth, the camp fell silent. What they had begged for could not save them now. The camp was filled with cries. Let it go! This is what we asked for. What had looked like a blessing had become the price of their craving. They were never destroyed by hunger. They were destroyed by hearts that always wanted more. Father, is it enough now? If you believe what... ಹೇಳ್ರಿ ಎನಫ್. ಹೇಳ್ರಿ ಎನಫ್. ಹೇಳ್ರಿ ಅಷ್ಟು ಸಾಕು. ಇಷ್ಟು ಸಾಕು. ಎಲ್ಲರೂ ಇಷ್ಟು ಸಾಕು. ಇದೊಂದು ಎಚ್ಚರಿಕೆ ರೀ. ಇದೊಂದು ಖಂಡಿತವಾಗಿ ಇದೊಂದು ಎಚ್ಚರಿಕೆ ಆಗಿದೆ. ಬಿ ಕೇರ್ಫುಲ್. ಹಾಲೆಲೂಯ. ಹಾಲೆಲೂಯ. ದೇವರ ಹಸ್ತದಿಂದ ನಮ್ಮನ್ನು ದೇವರು ಸಾಕಿ ಸಂರಕ್ಷಿಸಿ ದೇವರು ನಡೆಸ್ತಾ ಇದ್ದಾನೆ. ಆಸೆಯು ದುರಾಸೆ ಜೊತೆಗೆ ಮದುವೆ ಆಗ್ತೈತಂತೆ. ಎಲ್ಲರೂ ಆಸೆಯು ದುರಾಸೆ ಜೊತೆಗೆ ಮದುವೆ ಆಗಿ ಎಲ್ಲರೂ ಹಿಂಗೆ ನಾನು ಮಾಡ್ದಂಗೆ ಮಾಡಿ ಪ್ರೆಗ್ನೆಂಟ್ ಆಗಿ ಕುತ್ತಿಗಿಚ್ಕೊಳ್ರಿ. ಪಾಪವನ್ನು ಹಡಿತದೆ. ಪಾಪವು ಕೊಡುವ ಸಂಬಳ ಈಗ ನಾಲ್ಗೆ ತೋರಿಸಿಗೆ ಏನಾಗಿದೆ? ಮರಣವಾಗಿದೆ. ಅದೇ ಮರಣ ಅವ್ರ ಮೇಲೆ ಬಂತು. ಅದೇ ಮರಣ ಅವ್ರ ಮೇಲೆ ಬಂತು. ಗುಣಗುಟ್ಟುವಿಕೆಯಿಂದ ಪಾಪ ಮಾಡಿ ಅಲ್ಲಿ ನೋಡಿ ಮೇಲುಗಡೆ ಮೋಶೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ನಿಸ್ಸಹಾಯಕನಾಗಿ ಅದನ್ನು ನೋಡ್ತಾ ಇದ್ದಾನೆ. ಆ ಥರ ಇಷ್ಟ ಇಲ್ಲ ರೀ. ತನ್ನ ಕಣ್ಣು ಮುಂದೆ ತನ್ನ ಜನರು ಗುಂಡಿ ತೋಡಿ ಆ ಜನರೆಲ್ಲರೂ ಕೊಬ್ಬಿದವರು ಅಂತ ಹೇಳ್ತಿದೆ. ಕೊಬ್ಬಿದವರೆಲ್ಲ ಮಣ್ಣಾಗೋದು ಬಹಳ ವ್ಯಥೆಪಟ್ಟು ಆತನ್ನು ನೋಡಿದ್ದಾನೆ. ನನಗೂ ಕೂಡ ಹಾಗೆ ಆಗ್ತಿದೆ ಒಂದೊಂದು ಸತಿ. ಪಾಸ ನಿಂತ್ಕೊಂಡು ಯಾಕೆ ಇವರು ಇನ್ನೂ ಹಿಂಗಿದ್ದಾರೆ? ಇಷ್ಟು ದೇವರ ಕಾರ್ಯಗಳನ್ನು ನೋಡಿ, ಇಷ್ಟು ದೇವರ ಹಸ್ತ ನೋಡಿ, ಇಷ್ಟು ವಾಕ್ಯಗಳನ್ನು ಕೇಳಿ ಇನ್ನೂ ಇಂಥ ಮಂಡ್ರಿದಾರಲ್ಲ. ಅಲ್ಲಿ ವಾಕ್ಯ ಹೇಳ್ತಿದೆ, ಇಷ್ಟಾದರೂ ಪುನಃ ಪುನಃ ಪಾಪ ಮಾಡಿದರು. ಹಾಲೆಲೂಯ. ಹಾಲೆಲೂಯ. ಆದರೆ ದೇವರ ಹಸ್ತದ ಜೊತೆಗೆ ನಾವು ಸರಿಯಾಗಿ ನಾವು ನಿಂತ್ಕೊಂಡ್ರೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಎದುರಿಸಲಿಕ್ಕೆ ದೇವರು ಸಾಮರ್ಥ್ಯ ಕೊಡುವ ದೇವರಾಗಿದ್ದಾನೆ. ಹಾಲೆಲೂಯ. ಎಂಥ ಪರಿಸ್ಥಿತಿಯಲ್ಲಿ ದೇವರು ನಮಗೆ ಸಾಮರ್ಥ್ಯವನ್ನು ಕೊಡುವ ದೇವರಾಗಿದ್ದಾನೆ ರೀ. ಅಲ್ಲಿ ವಾಕ್ಯ ಹೇಳ್ತಿದೆ, ದಾವೀದನಿಗೂ ಕೂಡ ದೇವರ ಹಸ್ತವನ್ನು ಸಿಕ್ಕಿದ್ದಕ್ಕೆ ಆ ಗೋಲ್ಯಾತನನ್ನು ಜಯಿಸಿದ್ದು, ರೈಟ್, ಗೋಲ್ಯಾತನನ್ನು ಜಯಿಸಿದ್ದು ದೇವರ ಹಸ್ತದಿಂದ. Where are my brothers? Don't look down there. We shout this every day. Come out and fight me! Who is this uncircumcised Philistine that he defies the armies of the living God? Keep your voice! Come out! Why did you come down here? I know your errings and the malice in your heart. What have I now done? Is there not a cause? Your Majesty, a young man says he wants to fight the Philistines. Bring him to me.
My servant is going to fight this Philistine. You cannot go. You are only a youth. When a lion or a bear came and took, I went after it and rescued it. The Lord delivered me from the lion, the bear. He will deliver me from this Philistine. Go. May the Lord be with you. I cannot go with these, for I have not tested them. Today the Lord will deliver you to me. The outcome of this battle lies not in human hands, but with the Lord. Amen. ಈ ಜಯ ಕೊಟ್ಟಿದ್ದು ಯಾವ್ದು ಹೇಳ್ರಿ ನೋಡೋಣ. ದೇವರ ಹಸ್ತ ಅಷ್ಟೆ. ಅವ್ರು ಹೆದರಿದ್ರು. ಅವ್ರ ಮೇಲೆ ದೇವರ ಹಸ್ತ ಇದ್ರೂ ಕೂಡ ಇವರು ಅಣ್ಣಂದ್ರೆ ಹೆದರಿದ್ರು, ಇಸ್ರಾಯೇಲ್ರು ಹೆದರಿದ್ರು, ಸೌಲನ್ನು ಹೆದರಿದ. ಆದರೆ ದಾವೀದನ ಮಾತ್ರ ಹೆದರಲಿಲ್ಲ. ಯಾಕಂದರೆ ನನ್ನ ಮೇಲೆ ದೇವರ ಹಸ್ತ ಇದೆ. ಆಮೇನ್. ಆಲ್ರೆಡಿ ಸಿಂಹ ಜೊತೆಗೂ ಕರಡಿ ಜೊತೆಗೆ ಫೈಟ್ ಆಡಿ ಬಂದಿದ್ದೀನಿ. ಇವನು ಯಾರು? ಇವನು ಗೌಲಿಯಾತ. ನನ್ನ ದೇವರನ್ನು ಹೀಯಾಳ್ಸನು. ಇವನು ಯಾರು ಅಂತಂದೇಳಿ ದೇವ್ರ ಹಸ್ತದಿಂದ ಆತನು ತನ್ನ ಜನರಿಗೆ ಜಯವನ್ನು ತಂದುಕೊಟ್ಟ. ಆಮೇನ್. ಹಲ್ಲೆಲೂಯಾ. ದೇವರ ಹಸ್ತದಲ್ಲಿ ಇರ್ಬೇಕಾದ್ರೆ ಎಂಥ ಪಿಶಾಚಿ ಸೈತಾನ ಕಾರ್ಯಗಳು ನಿಲ್ಲೋದಿಲ್ಲ. ಆಮೇನ್. ಹಲ್ಲೆಲೂಯಾ. ನಾನು ಹೇಳ್ತೀನಿ, ದೇವರ ಹಸ್ತ ನಮ್ಮ ಮೇಲೆ ಇದ್ದರೆ ಲುಕ್ ಅಟ್ ಮೈ ಪಿಕ್ಚರ್. What have you to do with me, Jesus, Son of the Most High God? I adjure you by God, do not torment me! Come out of the man, you unclean spirit. What is your name? My name is Legion, for we are many. Do not send us out of this country. Send us to the pigs. Let us enter them. Go. Stop them! Get back! There is terrifying happened to our pigs. It must the possessed man doing. Let's go to the shore and get him. Praise the Lord. Whoever you are, whatever power you hold, we beg you depart from our region, please. Let me come with you. Let me follow you. Go home to your friends. Tell them how much the Lord has done for you, and how he has had mercy on you. I was bound in chains. I lived among the dead. He stepped onto that shore, and with a single word, he drove the darkness into the sea. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ಟೋರಿ ಗೊತ್ತಲ್ಲ ಇದು? ದಂಡ ದೇವದ ಕಥೆ ಇದು. ದೇವರ ಹಸ್ತವ ಆತನ ಮೇಲೆ ಇದ್ದಿದ್ದರಿಂದ ಅವನು ಹೋಗಿ ದೇವರು ಆತನ ಮಾಡಿದಂಥ ಎಲ್ಲ ಉಪಕಾರಗಳನ್ನು ವಾಕ್ಯ ಹೇಳ್ತಿದೆ. ಆ ಊರಲ್ಲೆಲ್ಲ ಸಾರಿದನೆಂಬುದಾಗಿ ದೇವರ ವಾಕ್ಯ ಹೇಳ್ತಿದ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಊರಲ್ಲೆಲ್ಲ ಸಾರದ. ಯಾಕಂದರೆ ಅವನ ಮೇಲೇನಿತ್ತು? ದೇವರ ಹಸ್ತ ಇತ್ತು. ವಾಕ್ಯ ಹೇಳ್ತಿದೆ ಇಲ್ಲಿ, ಯುವರ್ ಹ್ಯಾಂಡ್ಸ್ ಹೋಲ್ಡ್ ದ ಪವರ್ ಆಫ್ ಗಾಡ್. ನಮ್ಮ ಕೈಗಳು ದೇವರ ಅದ್ಭುತಗಳನ್ನು ಕೈ ಹಿಡಿಬೇಕಾಗಿದೆ. ಯಾಕಂದರೆ ಆತನ ಹಸ್ತವು ಉನ್ನತವಾಗಿದೆ. ಆತನ ಹಸ್ತವು ಆತನ ಬಲಗೈ ಪರಾಕ್ರಮವನ್ನು ನಡೆಸುವಂಥದ್ದಾಗಿದೆ. ಆಮೆನ್. ಇನ್ನು ಮುಂದೆ ಹೇಳ್ತಿದೆ, ದ ಹ್ಯಾಂಡ್ ಆಫ್ ದ ಲಾರ್ಡ್. ಕರ್ತನ ಹಸ್ತವು ಅದು ಶಕ್ತಿಯಾಗಿದೆ, ಅದು ದೇವರ ಪ್ರಸನ್ನತೆ ಆಗಿದೆ, ಮತ್ತು ಅದು ಒಂದು ಉದ್ದೇಶವಾಗಿದೆ. ವಾಕ್ಯ ಹೇಳ್ತಿದೆ, ದ ಹ್ಯಾಂಡ್ ಆಫ್ ದ ಲಾರ್ಡ್, ಪವರ್, ಪ್ರೆಸೆನ್ಸ್ ಆ್ಯಂಡ್ ಪರ್ಪಸ್. ನಮ್ಮನ್ನೆಲ್ಲರೂ ಒಂದು ಉದ್ದೇಶಕ್ಕೋಸ್ಕರ ದೇವರ ಹಸ್ತ ನಮ್ಮ ಮೇಲಿದೆ. ಆ ಉದ್ದೇಶ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದುವುದಕ್ಕೋಸ್ಕರವೇ ದೇವರ ಹಸ್ತ ನಮ್ಮ ಮೇಲಿರೋದು. ಆಮೆನ್. ಆಮೆನ್. ಹಲ್ಲೆಲೂಯಾ. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ವಾಕ್ಯ ಕೀರ್ತನೆಯಲ್ಲಿ 78:4 ಹೇಳ್ತಿದೆ, ಯೆಹೋವನ ಘನತೆಯನ್ನು, ಆತನ ಪರಾಕ್ರಮವನ್ನು, ಅದ್ಭುತ ಕೃತ್ಯಗಳನ್ನು ಮುಂದಣ ಸಂತತಿವರೆಗೆ ನಾವು ವಿವರಿಸ್ತೇವಂತೆ. ಆಮೆನ್.
ಇದು ನಮಗೆ ನಾವು ಅನುಭವಿಸಿ ದೇವರ ಹಸ್ತ ನನ್ನ ಮೇಲೆ ಇತ್ತು ಎಂಬುದಾಗಿ. ಓಕೆ, ಮುಂದಿನ ನನ್ನ ಸಂತತಿ ಯಾರು? ರೋಷನ್ ನನ್ನನ್ನು ದೇವರು ಇಷ್ಟು ವರ್ಷ ನನ್ನನ್ನು ದೇವರು ಆಶೀರ್ವದಿಸಿದ ಅದೇ ಹಸ್ತವು ನಿನ್ನ ಮೇಲೂ ಇರ್ತದೆ ಎಂಬುದಾಗಿ ನಾವು ನನ್ನ ಮಕ್ಕಳ ಮೇಲೆ ಹೇಳುವಂಥವ್ರಾಗಿದ್ದೇವ್ರಿ. ಆಮೇಲೆ ಎಲ್ಲರಿ ನನ್ನ ಮೇಲೆಯೂ ನನ್ನ ಸಂತತಿಯವ್ರ ಮೇಲೆಯೂ ದೇವರ ಹಸ್ತ ಇದೆ. ಹಾಲೆಲೂಯಾ, ಹಾಲೆಲೂಯಾ, ಸೇ ಹಾಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನೂ ಆಶೀರ್ವದಿಸಲಿ. ಆ ಹಸ್ತವನ್ನು ದೇವರು ನಿಮ್ಮ ಜೊತೆಗೆ ಯಾವಾಗಿದ್ದು ನಿಮ್ಮೆಲ್ಲ ಪರಿಸ್ಥಿತಿಗಳಿಗೆ ಕೈಗೊಟ್ಟು ನಡೆಸುವಂಥದ್ದಾಗಿರಲಿ. ನಿಮಗೆಲ್ಲರಿಗೂ ದೇವರ ಹಸ್ತದಿಂದ ಸಾಫಲ್ಯವನ್ನು ಸಿಗಲಿ. ಆಮೇನ್. ಕಮ್ ಆನ್ ಎವ್ರಿವನ್ ಸ್ಟ್ಯಾಂಡ್ ಅಪ್ ಇನ್